ಇವತ್ತು ಟಾಕ್ಸಿಕ್ ಸಿನಿಮಾ ಅಂದ ತಕ್ಷಣ ನೆನಪಾಗುವುದೇ ರಾಕಿಂಗ್ ಸ್ಟಾರ್ ಯಶ್ ಅವರು. ಹಾಗೆ ಇವರ ಹಿಂದೆ ಬರೋ ಇನ್ನೊಂದು ಹೆಸರೇ ಗೀತು ಮೋಹನ್ ದಾಸ್. ವೀಕ್ಷಕರೇ, ಎಲ್ಲೋ ಒಂದು ಕಡೆ ತಮಿಳಿನಲ್ಲಿ ಇದ್ದ ಗೀತು ಮೋಹನ್ ದಾಸ್ ಕರ್ನಾಟಕದಲ್ಲಿರೋ ಯಶ್ ಅವರಿಗೆ ಹೇಗೆ ಭೇಟಿ ಆಗ್ತಾರೆ? ಅಷ್ಟಕ್ಕೂ ಈ ಸಿನಿಮಾ ಮಾಡೋಕೆ ಇವರ ಕಾಂಬಿನೇಷನ್ ಆದ್ರೂ ಹೇಗೆ ಬೆಳೆಯುತ್ತೆ ನಿಮಗೆ ಗೊತ್ತಾ? ಗೀತು ಮೋಹನ್ ದಾಸ್ ಅವರ ಲೈಫ್ ಸ್ಟೋರಿ ಕೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ ಯಶ್ ಹಾಗೂ ಗೀತು ಅವರ ಕಾಂಬಿನೇಷನ್ ನಲ್ಲಿ ಬರ್ತಾ ಇರೋ ಟಾಕ್ಸಿಕ್ ಸಿನಿಮಾ ಯಾಕೆ ಇಷ್ಟು ಹೈಪ್ ಆಗ್ತಾ ಇದೆ ಅಂತ. ಅಷ್ಟಕ್ಕೂ ಗೀತು ಮೋಹನ್ ದಾಸ್ ಅವರ ಲೈಫ್ ಜರ್ನಿಗೂ ಹಾಗೂ ಯಶ್ ಅವರ ಟಾಕ್ಸಿಕ್ ಸಿನಿಮಾಗೂ ಏನು ಸಂಬಂಧ ಇದೆ ಅಂತ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ಇದರ ಹಿಂದಿನ ರಹಸ್ಯ ಏನು ಅಂತ ಗೊತ್ತಾಗುತ್ತೆ. ಸೊ ಇವತ್ತು ನಾವು ಹೇಳೋಕೆ ಅಂತ ಹೊರಟಿರುವ ಇವರ ಲೈಫ್ ಜರ್ನಿ ಹೇಗಿದೆ ಅಂದರೆ, ಯಾವುದೇ ಒಂದು ಸಕ್ಸಸ್ ಸಿಕ್ಕರೆ ಸಾಕಪ್ಪ ಅಂತ ಅಂದ್ಕೊಳ್ಳೋ ಈ ಕಾಲದಲ್ಲಿ ಒಂದು ಒಳ್ಳೆ ಆಕ್ಟ್ರೆಸ್ ಆಗಿ ಮಿಂಚಿ ಸಕ್ಸಸ್ ಕಂಡ ನಂತರವೂ ಇವರು ಸಡನ್ ಆಗಿ ಆಕ್ಟಿಂಗ್ನ ಯಾಕೆ ಬಿಟ್ಟರು? ಕ್ಯಾಮ್ರಾ ಮುಂದೆ ಪರ್ಫಾರ್ಮೆನ್ಸ್ ಮಾಡುವುದನ್ನು ಬಿಟ್ಟು ಸಡನ್ ಆಗಿ ಕ್ಯಾಮ್ರಾ ಹಿಂದೆ ಬಂದು ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದ ಈ ನಟಿ ಡೈರೆಕ್ಟರ್ ಜೀವನವನ್ನು ಅಳವಡಿಸಿಕೊಳ್ಳೋಕೆ ಮುಖ್ಯ ಕಾರಣ ಏನು ಗೊತ್ತಾ? ತಾನು ಸಕ್ಸಸ್ಫುಲ್ ಹೊಂದಿರುವ ಆಕ್ಟ್ರೆಸ್ನ ಬಿಟ್ಟು ಡೈರೆಕ್ಷನ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಟುಕೊಂಡು ಒಂದು ದೊಡ್ಡ ಡೌನ್ ಫಾಲ್ ಅನ್ನು ಅನುಭವಿಸಿದ್ದ ಇವರಿಗೆ ಯಶ್ ಅವರ ದೊಡ್ಡ ಬಜೆಟ್ ಸಿನಿಮಾ ಟಾಕ್ಸಿಕ್ ನಲ್ಲಿ ಹೇಗೆ ಅವಕಾಶ ಸಿಕ್ತು ಅಂತ ನೋಡುವುದರ ಜೊತೆಗೆ ಗೀತು ಮೋಹನ್ ದಾಸ್ ಅವರ ಜೀವನ ಹಾಗೂ ಸಿನಿಮಾ ಜರ್ನಿ ಹೇಗಿತ್ತು ಅಂತ ನೋಡೋಣ. ಸೊ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ. ವೀಕ್ಷಕರೇ, ಗೀತು ಮೋಹನ್ ದಾಸ್ ಅವರ ಸಿನಿಮಾ ಜರ್ನಿ ಪ್ರಾರಂಭ ಆಗೋದು ಇವರ 5ನೇ ವಯಸ್ಸಿನಲ್ಲಿ. ತನ್ನ ಸಣ್ಣ ವಯಸ್ಸಿನಲ್ಲಿ ಕ್ಯಾಮ್ರಾ ಮುಂದೆ ನಿಂತು ಆಕ್ಟ್ ಮಾಡಿದ ಈ ಹುಡುಗಿ 1986ರಲ್ಲಿ ಮಲಯಾಳಂ ಸಿನಿಮಾ ಒನ್ನು ಮುತ್ತಳ ಪೂಜ್ಯಮವಾರೆ ಈ ಸಿನಿಮಾದಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಸಿನಿಮಾಗೆ ಎಂಟ್ರಿ ಆಗ್ತಾರೆ. ಕ್ಯಾಮರಾ ಮುಂದೆ ಆಕ್ಟ್ ಮಾಡಿ ಒಳ್ಳೆ ಹೆಸರು ಮಾಡುತ್ತಿರುವಾಗ ಈ ಹುಡುಗಿ ಆ ಟೈಮಲ್ಲಿ ಇದನ್ನ ಅವಳ ಕೇವಲ ಪ್ರೊಫೆಷನ್ ಆಗಿರಲಿಲ್ಲ, ಚಿಕ್ಕ ವಯಸ್ಸಿನಲ್ಲಿ ಇದು ಅವಳ ಬದುಕಿನ ಭಾಗವಾಗಿತ್ತು. ಇದನ್ನೇ ತನ್ನ ಕರಿಯರ್ನಲ್ಲಿ ಅಳವಡಿಸಿಕೊಂಡ ಗೀತು ಮೋಹನ್ ದಾಸ್ ಅವರು ಚೈಲ್ಡ್ ಆರ್ಟಿಸ್ಟ್ ಆಗಿ ಪ್ರಾರಂಭಿಸಿದ ಅವರ ಈ ಜರ್ನಿ ಮುಂದೆ ಆಕ್ಟರ್ ಆಗಿ ಮಲಯಾಳಂ ಸಿನಿಮಾದಲ್ಲಿ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ವಿಶೇಷವಾಗಿ ಅಕಾಲೆ ಸಿನಿಮಾದಲ್ಲಿ ನಟಿಸಿದ್ದಕ್ಕೆ ಅವರಿಗೆ ಕೇರಳ ಸ್ಟೇಟ್ ಬೆಸ್ಟ್ ಅವಾರ್ಡ್ ಹಾಗೂ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಸಿಗುತ್ತೆ. ಇಷ್ಟೆಲ್ಲ ಚೆನ್ನಾಗಿ ನಡೀತಿರೋ ಜೀವನದಲ್ಲಿ ಮತ್ತೇನು ಬೇಕಪ್ಪ ಅಂದ್ರೆ ಜೀವನ ಬಿಟ್ಟು ಬಿಡತ್ತಾ? ಜೀವನದಲ್ಲಿ ಆಗಲಿ ಅಥವಾ ಕಥೆಯಲ್ಲಾಗಲಿ ಏನಾದರೂ ಟ್ವಿಸ್ಟ್ ಇದ್ರೇನೆ ಅದಕ್ಕೆ ಒಂದು ವ್ಯಾಲ್ಯೂ. ಸೊ ಗೀತು ಅವರ ಲೈಫಲ್ಲಿ ಟ್ವಿಸ್ಟ್ ಸ್ಟಾರ್ಟ್ ಆಗೋದೇ ಇಲ್ಲಿಂದ. ಯಾಕಂದರೆ ಅವರಿಗೆ ಕೇವಲ ಆಕ್ಟ್ರೆಸ್ ಆಗಿ ಉಳಿಯಬೇಕು ಅಂತ ಅನ್ನಿಸಲ್ಲ, ಅವರಿಗೆ ಇನ್ನೊಂದು ಆಸೆ ಇರುತ್ತೆ, ಅದು ಕತೆ ಹೇಳಬೇಕು ಅಂತ. ಬೇರೆಯವರ ಕಥೆಯಲ್ಲಿ ಆಕ್ಟ್ ಮಾಡಿ ತಾನು ನಟಿಸುವುದಕ್ಕಿಂತ ತಾನೇ ಸ್ವತಃ ರೂಪಿಸಿದ ಕಥೆಯನ್ನ ಬರೆದು ಇದನ್ನ ತಯಾರು ಮಾಡಿ ಜನರಿಗೆ ತೋರಿಸುವ ಒಂದು ನಿರ್ಧಾರಕ್ಕೆ ಬರ್ತಾರೆ. ಕ್ಯಾಮ್ರಾ ಮುಂದೆ ತನ್ನ ಹೆಸರು ಮಾಡಿದ್ದ ಗೀತು ಅವರು ಅದೇ ಕ್ಯಾಮ್ರಾ ಹಿಂದೆ ನಿಂತು ಇನ್ನೊಂದು ಸಾಧನೆ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಕೊನೆಗೆ ತಮ್ಮ ಆಸೆಯಂತೆ ಗೀತು ಮೋಹನ್ ದಾಸ್ ಅವರು ತಮ್ಮ ಪ್ರೊಡಕ್ಷನ್ ಹೌಸ್ ಅನ್ನ ಪ್ರಾರಂಭ ಮಾಡ್ತಾರೆ. ಎಲ್ಕು ನುಂಡೋ ಎನ್ನುವ ಒಂದು ಶಾರ್ಟ್ ಫಿಲ್ಮ್ ನಿರ್ದೇಶನ ಮಾಡ್ತಾರೆ. ಈ ಶಾರ್ಟ್ ಫಿಲ್ಮ್ ತುಂಬಾ ಚೆನ್ನಾಗಿ ಕೂಡ ಮೂಡಿ ಬರುತ್ತೆ. ಶಾರ್ಟ್ ಫಿಲ್ಮ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಪ್ರದರ್ಶನ ಕೂಡ ಗೊಳ್ಳುತ್ತೆ. ನಂತರ ನ್ಯಾಷನಲ್ ಅವಾರ್ಡ್ ಸೇರಿದಂತೆ ಹಲವು ಪ್ರಶಸ್ತಿಗಳು ಸಿಗುತ್ತೆ. ಇದು ಇವಾಗ ನಿರ್ದೇಶಕಿಯಾಗಿ ಮಾಡಿದ ಒಂದು ಸಕ್ಸಸ್ ಅಂತ ಹೇಳಬಹುದು. ಯಾಕಂದ್ರೆ ಒಂದು ಆಕ್ಟ್ರೆಸ್ ನಾನು ಡೈರೆಕ್ಟರ್ ಆಗಬೇಕು ಅಂತ ಹೇಳ್ಕೊಂಡು ಪ್ರೆಸೆಂಟ್ನಲ್ಲಿದ್ದ ಸಕ್ಸಸ್ ಅನ್ನ ಬಿಟ್ಟು ಇನ್ನೊಂದು ಪ್ರಯತ್ನಕ್ಕೆ ಕೈ ಹಾಕಿದ ಗೀತು ಅವರು ಕ್ಯಾಮ್ರಾ ಹಿಂದೆ ನಿಂತು ತನ್ನದೇ ಸಿನಿಮಾ ಮಾಡಿ ಅದನ್ನ ಹಿಟ್ ಮಾಡೋದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ಈ ಶಾರ್ಟ್ ಫಿಲ್ಮ್ ನಂತರ ಗೀತು ಅವರಿಗೆ ಇನ್ನೊಂದು ಹೊಸ ಐಡೆಂಟಿಟಿ ಸಿಗುತ್ತೆ. ಆಕ್ಟ್ರೆಸ್ ಗೀತು ಮೋಹನ್ ದಾಸ್ ಹೋಗಿ ಫಿಲ್ಮ್ ಮೇಕರ್ ಗೀತು ಮೋಹನ್ ದಾಸ್ ಎಂದು. ಲಾಯರ್ಸ್ ಡೈಸ್ ಇವರ ಇನ್ನೊಂದು ವಿಭಿನ್ನ ಸಿನಿಮಾ 2013ರಲ್ಲಿ ರಿಲೀಸ್ ಆಗೋ ಈ ಸಿನಿಮಾ ಬೇರೆ ಸಿನಿಮಾಗಿಂತ ಡಿಫ್ರೆಂಟ್ ಆಗಿ ಗೀತು ಅವರ ಡೈರೆಕ್ಷನ್ ನಲ್ಲಿ ಮೂಡಿ ಬರುತ್ತೆ. ಇದು ಯಾವುದೇ ಕಮರ್ಷಿಯಲ್ ಸಿನಿಮಾ ಆಗದೆ ಇದ್ರೂ ಕೂಡ ಗೀತು ಅವರಿಗೆ ಈ ಕತೆ ಹೇಳಬೇಕು ಅನ್ನೋ ನಂಬಿಕೆ. ವೀಕ್ಷಕರೇ, ಈ ಸಿನಿಮಾ ಎಷ್ಟು ಡಿಫ್ರೆಂಟ್ ಆಗಿದೆ ಅನ್ನೋದಕ್ಕೆ ಈ ಸಿನಿಮಾ ನೋಡಿದ ಮೇಲೆ ಮಾತ್ರ ಅರ್ಥ ಆಗುತ್ತೆ. ಕಮಲಾ ಎಂಬ ಯುವ ತಾಯಿ ಮತ್ತು ಆಕೆಯ ಚಿಕ್ಕ ಮಗಳು ತಮ್ಮ ದೂರದ ಪರ್ವತ ಹಳ್ಳಿಯನ್ನು ಬಿಟ್ಟು ಕರೆ ಮಾಡುವುದನ್ನು ನಿಲ್ಲಿಸಿದ ವಲಸೆ ಕಾರ್ಮಿಕನಾದ ತನ್ನ ಕಾಣೆಯಾದ ಗಂಡನನ್ನ ಹುಡುಕಲು ಹೋಗುತ್ತಾರೆ. ದಾರಿಯ ಉದ್ದಕ್ಕೂ ನಿಗೂಢ ಸೈನ್ಯದಿಂದ ಹೊರಬಂದ ಸೈನಿಕರು ದೆಹಲಿವರೆಗೆ ಇವರ ಡೇಂಜರ್ಸ್ ಜರ್ನಿ ಬಗ್ಗೆ ಇದರಲ್ಲಿ ತೋರಿಸಲಾಗಿದೆ. ಈ ಸಿನಿಮಾ ಈ ರೀತಿಯಲ್ಲಿ ಮೂಡಿ ಬರುತ್ತೆ. ಈ ಸಿನಿಮಾ ಸುಂಡೆನ್ಸ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಸೆಲೆಕ್ಷನ್ ಆಗೋದ್ರ ಜೊತೆಗೆ ಇದಕ್ಕೆ 2 ನ್ಯಾಷನಲ್ ಅವಾರ್ಡ್ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ, ಲಾಯರ್ಸ್ ಡೈಸ್ ಈ ಸಿನಿಮಾ ಭಾರತದಿಂದ ಆಫಿಷಿಯಲ್ ಎಂಟ್ರಿ ಆಗುತ್ತೆ. ಇದಕ್ಕಿಂತ ದೊಡ್ಡ ವಿಷಯ ಒಂದು ಫಿಲ್ಮ್ ಮೇಕರ್ಗೆ ಮತ್ತೇನು ಬೇಕು ಹೇಳಿ. ಆದರೆ ಇಲ್ಲಿಂದಲೇ ಇವರ ಜೀವನದ ಒಂದು ವಿಚಿತ್ರ ವಿಷಯ ಸ್ಟಾರ್ಟ್ ಆಗೋದು.
ಅನೇಕ ಸಿನಿಮಾ ಮಾಡಿ ಅವಾರ್ಡ್ಗಳನ್ನು ಗೆದ್ದು ಫಿಲ್ಮ್ ಮೇಕರ್ ಗೀತು ಎಂದು ಹೆಸರು ಮಾಡಿರುವ ಗೀತು ಅವರಿಗೆ ಮತ್ತೆ ಮುಂದೆ ಸಿನಿಮಾ ಮಾಡಬೇಕು ಅಂತ ಯೋಚನೆ ಬಂದಾಗ ಅವರು ಒಂದು ಪ್ರಾಜೆಕ್ಟ್ಗೆ ಕೈ ಹಾಕ್ತಾರೆ. ಆ ಪ್ರಾಜೆಕ್ಟ್ ಹೆಸರೇ ಮುತೋನ್. ಈ ಸಿನಿಮಾ ರೆಡಿ ಮಾಡಬೇಕು ಅಂತ ಅಂದುಕೊಂಡಾಗ ಪ್ರೊಡ್ಯೂಸರ್ ಹಾಗೂ ಪ್ರೊಡಕ್ಷನ್ ಸಪೋರ್ಟ್ನಿಂದ ಯಾರು ಕೂಡ ಗೀತು ಅವರಿಗೆ ಸಿನಿಮಾ ಪ್ರೊಡಕ್ಷನ್ ಮಾಡಲು ಮುಂದೆ ಬರೋದೇ ಇಲ್ಲ. ಗೀತು ಅವರು ಈ ಪ್ರಾಜೆಕ್ಟ್ ಬಗ್ಗೆ ಹೇಳಿ ಎಷ್ಟು ಪ್ರಯತ್ನ ಪಟ್ಟರು ಇಂತಹ ಸಿನಿಮಾ ಮಾಡಲು ಯಾರು ಕೂಡ ಪ್ರೊಡಕ್ಷನ್ ಸಪೋರ್ಟ್ ಹಾಗೂ ಫೈನಾನ್ಸ್ ಸಪೋರ್ಟ್ ಮಾಡಲು ಎಲ್ಲರೂ ರಿಜೆಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇದಕ್ಕೆ ಮುಖ್ಯ ಕಾರಣ ಏನಿತ್ತು ಗೊತ್ತಾ? ಇದರಲ್ಲಿಯೂ ಸಹ ಗೀತು ಮೋಹನ್ ದಾಸ್ ಅವರು ತುಂಬಾ ಡಿಫ್ರೆಂಟ್ ಆಗಿ ಸ್ಟೋರಿಯನ್ನ ಕ್ರಿಯೇಟ್ ಮಾಡಿದ್ದರು. ತಾವು ಬರೆದಿದ್ದ ಇಂತಹ ಕಥೆಗಳನ್ನ ಹಿಂದಕ್ಕೆ ಯಾರು ಕೂಡ ಮಾಡಲು ಮುಂದೆ ಬರಲಿಲ್ಲ. ಸೊ ಇಂತಹ ಕಥೆಗಳು ಸಿನಿಮಾ ಇಂಡಸ್ಟ್ರಿಗೆ ಸಕ್ಸಸ್ ತಂದು ಕೊಡುತ್ತೋ ಇಲ್ಲವೋ ಎನ್ನುವ ಭಾವನೆ. ಇವರು ಕ್ರಿಯೇಟ್ ಮಾಡಿರುವ ಕಥೆಗಳು ಹೇಗಿರ್ತಾ ಇದ್ವು ಅಂದ್ರೆ ಸಿನಿಮಾ ನೋಡುವವರ ಮನಸ್ಸಿಗೆ ಮುಟ್ಟುವ ಹಾಗೆ ಹಾಗೂ ಎಮೋಷನಲ್ ಟಚ್ ಕೊಡುವಂತಹ ಸಿನಿಮಾಗಳು. ಹಲವಾರು ಜನರು ಮಾಡಿ ರಿಸ್ಕ್ ತೆಗೆದುಕೊಳ್ಳಲಾಗದೆ ಕಾಮನ್ ಆಗಿ ಕಮರ್ಷಿಯಲ್ ಸಿನಿಮಾಗಳನ್ನು ಮಾಡಲು ಇಷ್ಟಪಡ್ತಾರೆ. ಬಟ್ ಗೀತು ಅವರ ಈ ಸಿನಿಮಾಗಳು ಹಾಗೆ ಸುಲಭವಾಗಿ ಇರ್ತಾ ಇರಲಿಲ್ಲ. ಅವರಿಗೆ ಯಾವುದು ಕೂಡ ಹೀರೋ ಬರಬೇಕು, ಫೈಟ್ ಮಾಡಬೇಕು, ಸಾಂಗ್ ಆದಮೇಲೆ ಸಿನಿಮಾ ಮುಗೀತು, ಈ ತರಹದ ಸಿನಿಮಾಗಳು ಯಾವತ್ತಿನಿಂದಲೂ ಇಷ್ಟ ಇರಲೇ ಇಲ್ಲ. ಗೀತು ಅವರ ಸಿನಿಮಾಗಳು ಹೇಗಿರುತ್ತಿದ್ದವು ಅಂದರೆ ಸಮಾಜದಲ್ಲಿರುವ ನಿಜವಾದ ಸಮಸ್ಯೆಗಳು, ಮನುಷ್ಯರ ಒಳಗಿನ ಮನಸ್ಸಿನ ಕಾನ್ಫ್ಲಿಕ್ಟ್ ಮಾತುಗಳು, ಇವರ ಎಮೋಷನ್ಸ್ ಹಾಗೂ ಸಮಾಜದ ಬಗ್ಗೆ ಪ್ರಶ್ನೆಗಳು, ಇದನ್ನೆಲ್ಲ ಇಟ್ಟುಕೊಂಡು ಫುಲ್ ಡಿಫ್ರೆಂಟ್ ಆಗಿ ಸಿನಿಮಾ ರೆಡಿ ಮಾಡುವ ಗೀತು ಮೋಹನ್ ದಾಸ್ ಅವರಿಗೆ ಫೈನಾನ್ಷಿಯಲಿ ಹಾಗೂ ಸಿನಿಮಾ ಇಂಡಸ್ಟ್ರಿ ಕಡೆಯಿಂದ ಯಾವುದೇ ಸಪೋರ್ಟ್ ನೀಡದ ಕಾರಣ ಇವರ ಜಾಗದಲ್ಲಿ ಬೇರೆ ಯಾರಾಗಿದ್ರೂ ಆ ಟೈಮಲ್ಲಿ ತನ್ನ ಪ್ಲ್ಯಾನ್ ಅಥವಾ ಪ್ರಾಜೆಕ್ಟ್ ತಪ್ಪಿರಬಹುದು ಎಂದು ಕೈ ಬಿಡುವ ಚಾನ್ಸಸ್ ಹೆಚ್ಚಾಗಿರುತ್ತೆ. ಬಟ್ ಗೀತು ಅವರು ತನ್ನ ಹಠ ಬಿಡೋದೇ ಇಲ್ಲ. ಸಾಕಷ್ಟು ಪ್ರಯತ್ನಗಳು ಪಟ್ಟ ನಂತರ ಕೊನೆಗೆ ಈ ಪ್ರಾಜೆಕ್ಟ್ ಮಾಡಲು ಅವಕಾಶ ಸಿಗುತ್ತೆ. ಕೊನೆಗೆ ಗೀತು ಅವರು ಈ ಸಿನಿಮಾ ಕಂಪ್ಲೀಟ್ ಮಾಡಿ ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಗಮನ ಸೆಳೀತಾರೆ. ಸುಂಡೆನ್ಸ್ ಲ್ಯಾಬ್ನಲ್ಲಿ ಸಪೋರ್ಟ್ ಪಡೆದಿದ್ದ ಈ ಪ್ರಾಜೆಕ್ಟ್ 2019ರಲ್ಲಿ ಟೊರೊಂಟೊ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ವರ್ಲ್ಡ್ ಪ್ರೀಮಿಯರ್ ಆಗಿ ಕಾಣುತ್ತೆ. ವೀಕ್ಷಕರೇ, ಯಾರ ತಲೆಯಲ್ಲಿ ಬರದೇ ಇರೋ ಈ ಡಿಫ್ರೆಂಟ್ ಆಗಿರೋ ಸಿನಿಮಾಗಳನ್ನ ಮಾಡುವ ಮೂಲಕ ಸಾಕಷ್ಟು ಏರಿಳಿತಗಳನ್ನು ಕಂಡ ಗೀತು ಅವರು ಎಲ್ಲರ ಹಾಗೆ ಕಾಮನ್ ಫಿಲ್ಮ್ ಮೇಕರ್ ಅಲ್ಲ. ಈ ವಿಷಯನ ಅವರು ಕ್ಲಿಯರ್ ಆಗಿ ತೋರಿಸಿಕೊಡ್ತಾರೆ. ಹಾಗೆ ಇವರ ಕಂಫರ್ಟ್ ಝೋನ್ನಿಂದ ಹೊರಬಂದು ಹಲವಾರು ಪ್ರಯತ್ನಗಳಿಂದ ತಮ್ಮ ಟ್ಯಾಲೆಂಟ್ ಹೇಗಿದೆ ಎಂದು ತೋರಿಸಿಕೊಳ್ಳುವ ಮೂಲಕ ತಾನು ತನ್ನ ಮೇಲೆ ನಂಬಿಕೆ ಇದ್ದರೆ ಏನು ಬೇಕಾದರೂ ಮಾಡಬಹುದು ಎನ್ನುವ ಮಾತು ತೋರಿಸಿಕೊಡುತ್ತಾರೆ. ಸಮಾಜದಲ್ಲಿ ನಾವು ಒಬ್ಬರೇ ಡಿಫ್ರೆಂಟ್ ಆದರೆ ಸಾಕಾಗಲ್ಲ. ಎಸ್ಪೆಷಲಿ ಇನ್ ಸಿನಿಮಾ ಇಂಡಸ್ಟ್ರಿ ಅನೇಕರ ಜನರ ಸಪೋರ್ಟು ಬೇಕಾಗುತ್ತೆ. ಇದನ್ನೇ ಚಾಲೆಂಜ್ ಫೇಸ್ ಮಾಡುತ್ತಿದ್ದ ಗೀತು ಅವರಿಗೆ ಭೇಟಿಯಾಗುವುದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು. ಹಲವಾರು ಜನರಿಗೆ ಗೊತ್ತಿರೋದ ವಿಷಯ ಏನು ಗೊತ್ತಾ? ಯಶ್ ಹಾಗೂ ಗೀತು ಮೋಹನ್ ದಾಸ್ ಅವರು ಕಾಂಬಿನೇಷನ್ ಅಲ್ಲಿ ಬರ್ತಾ ಇರೋ ಈ ಟಾಕ್ಸಿಕ್ ಸಿನಿಮಾ, ಯಶ್ ಅವರು ಗೀತು ಅವರ ಜೊತೆಗೆ ಈ ಸಿನಿಮಾ ಮಾಡೋಕೆ ಯಾಕೆ ನಿರ್ಧಾರ ಮಾಡಿದ್ರು, ಇದಕ್ಕೆ ಕಾರಣ ಏನು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ. KGF ಸಿನಿಮಾ ಮುಗಿಸಿದ ನಂತರ ರಾಕಿಂಗ್ ಸ್ಟಾರ್ ಯಶ್ ಅವರು ಕರ್ನಾಟಕದಲ್ಲಿ ಒಂದು ದೊಡ್ಡ ಜವಾಬ್ದಾರಿನ ಹೊಂದಿದ್ದರು. KGF ಸಿನಿಮಾ ಸಕ್ಸಸ್ಫುಲ್ ಆದ ನಂತರ ಮತ್ತೆ ಯಾವುದೇ ಸಿನಿಮಾ ನಾರ್ಮಲ್ ಮಾಡಬೇಕು ಅನ್ನೋ ಥೌಟ್ ಅವರ ಮನಸ್ಸಿನಲ್ಲಿ ಇರಲಿಲ್ಲ. ಬಟ್ ಅವರೊಬ್ಬರೇ ನಿರ್ಧಾರ ಮಾಡಿದರೆ ಆಗತ್ತಾ? ಇದಕ್ಕೆ ಸಾಕಷ್ಟು ಜನರ ಸಪೋರ್ಟ್ ಹಾಗೂ ಇದಕ್ಕೆ ತಕ್ಕಂತೆ ಕತೆ ಮತ್ತು ಐಡಿಯಾಗಳು ಕೂಡ ಬೇಕಾಗುತ್ತೆ. ಆ ಟೈಮಲ್ಲಿ ಏನಾದರೂ ಒಂದು ಡಿಫ್ರೆಂಟ್ ಆಗಿ ಮಾಡಬೇಕು ಅನ್ನೋ ಟೈಮಲ್ಲಿ ಐಡಿಯಾ ಬರೋದೇ ಗೀತು ಮೋಹನ್ ದಾಸ್ ಅವರ ಬಗ್ಗೆ. ಯಶ್ ಅವರ ಫ್ಯೂಚರ್ ಪ್ಲ್ಯಾನ್ ಹಾಗೂ ಪ್ರಾಜೆಕ್ಟ್ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ಅಂದರೆ ಅದು ಗೀತು ಅವರಾಗಿದ್ದರು. ಯಾಕಂದರೆ ಇಬ್ಬರ ಡ್ರೀಮ್ ಕೂಡ ಆಲ್ಮೋಸ್ಟ್ ಸಿಮಿಲರ್ ಆಗಿದ್ದರಿಂದ ಇವರ ಬಗ್ಗೆ ಎಲ್ಲವನ್ನು ತಿಳಿದುಕೊಂಡು ಯಶ್ ಅವರು ಹಲವಾರು ಜನರು ನೋಡದೇ ಇರೋ ಆ ಟ್ಯಾಲೆಂಟ್ನ ಯಶ್ ಅವರು ತಿಳಿದುಕೊಳ್ಳುತ್ತಾರೆ. ಹಾಗೂ ಗೀತು ಅವರು ಇಂತಹ ಡಿಫ್ರೆಂಟ್ ಆಗಿರೋ ಸಿನಿಮಾಗಳನ್ನು ತೆಗೆಯುತ್ತಿರುವವರಿಗೆ ಯಶ್ ಅವರ ಬೆಂಬಲ ಒಂದು ದೊಡ್ಡ ಅಪಾರ್ಚುನಿಟಿಯಾಗಿ ಕಾಣುತ್ತೆ. ಸೊ ಇವರಿಬ್ಬರ ಕಾಂಬಿನೇಷನ್ನಲ್ಲಿ ತಯಾರಾದ ಸಿನಿಮಾನೇ ಟಾಕ್ಸಿಕ್ ಸಿನಿಮಾ. ವೀಕ್ಷಕರೇ, ಇಲ್ಲಿ ಒಂದು ವಿಷಯ ಸ್ವಲ್ಪ ಗಮನ ಇಟ್ಟು ನೋಡಿ. ಒಂದು ಕಡೆ ತನ್ನ ಆ್ಯಕ್ಟಿಂಗ್ನ ಬಿಟ್ಟು ಕಥೆಯಲ್ಲಿ ಹಾಗೂ ಡೈರೆಕ್ಷನ್ ಮೂಲಕ ಎಲ್ಲರಿಗೂ ತನ್ನ ಡೈರೆಕ್ಷನ್ ಪವರ್ ತೋರಿಸಬೇಕು ಅನ್ನೋ ಗೀತು ಅವರು. ಇನ್ನೊಂದು ಕಡೆ ಸಿನಿಮಾ ಇಂಡಸ್ಟ್ರಿಯನ್ನು ಗ್ಲೋಬಲ್ ಲೆವೆಲ್ಗೆ ತೆಗೆದುಕೊಂಡು ಹೋಗಬೇಕು ಅನ್ನೋ ರೀತಿಯಲ್ಲಿ ಸಿನಿಮಾ ಮಾಡಬೇಕು ಅನ್ನೋ ಹಠ ಯಶ್ ಅವರದ್ದು. ಈ ಎರಡೂ ಡ್ರೀಮ್ಗಳು ಒಂದೇ, ಆದರೆ ಇವರ ಇಂಡಸ್ಟ್ರಿ ಬೇರೆ ಬೇರೆ ಆಗಿತ್ತು ಅಷ್ಟೇ. ಆದರೆ ಇವರಿಬ್ಬರ ಕಾಂಬಿನೇಷನ್ನಲ್ಲಿ ಮೂಡಿ ಬರುತ್ತಿರುವ ಈ ಸಿನಿಮಾ ಕನ್ನಡ, ಹಿಂದಿ, ತೆಲುಗು, ತಮಿಳು, ಇಂಗ್ಲಿಷ್ ಈ ಎಲ್ಲ ಭಾಷೆಯ ಇಂಡಸ್ಟ್ರಿಗಳು ಬೇರೆ ಬೇರೆ ಅಲ್ಲ, ಎಲ್ಲ ಸಿನಿಮಾ ಇಂಡಸ್ಟ್ರಿ ಒಂದೇ ಎಂದು ತೋರಿಸಿಕೊಳ್ಳುವ ಮೂಲಕ ಈಗ ಬರೋ ಇದೇ ಆಗಸ್ಟ್ 26ರಂದು ರಿಲೀಸ್ ಆಗ್ತಾ ಇರೋ ಟಾಕ್ಸಿಕ್ ಸಿನಿಮಾ ಹೇಗಿರುತ್ತೆ ಅಂತ ಕಾದು ನೋಡಬೇಕು. ಕೊನೆಗೂ ಇವರಿಬ್ಬರ ಕನಸು ಗ್ಲೋಬಲ್ ಲೆವೆಲ್ ಮಟ್ಟಕ್ಕೆ ಬೆಳೆಯುತ್ತಿದ್ದು, ಇದಕ್ಕೆ ನಿಮ್ಮ ಅನಿಸಿಕೆ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ.
ಇಂತಹ ಅನೇಕ ವಿಡಿಯೋಗಳನ್ನು ನೋಡೋದಕ್ಕೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾವು ಮತ್ತೆ ಸಿಗೋಣ ಮುಂದಿನ ವಿಶೇಷ ವಿಡಿಯೋದಲ್ಲಿ. ಥ್ಯಾಂಕ್ ಯು.